ನಿಮ್ಮ ಜೀವನ ನೀವು ಅಂದುಕೊಂಡ್ರೇನೆ ಬದಲಾಗುತ್ತೆ. ನಿಮ್ಮ ಆಲೋಚನೆಗಳಿಂದನೇ ನಿಮ್ಮ ಜೀವನ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ ನಂಬದೇ ಇರೋ ಮನುಷ್ಯ ನನ್ನಿಂದ ಏನಾಗುತ್ತೆ, ಯಾರು ಮಾಡೋಕೆ ಆಗದೇ ಇರೋದನ್ನ ನೀನೇನು ಮಾಡ್ತೀಯಾ ಅಂತ ಹೇಳಿದ್ರೆ ಯಾಕೆ ಅಷ್ಟು ಬಲವಾಗಿ ನಂಬ್ತಿದ್ದಾನೆ? ಇದಕ್ಕೆ ಎರಡೇ ಕಾರಣಗಳು. ಒಂದು, ಹೊರಗಿನ ಪರಿಸ್ಥಿತಿಗಳ ಪ್ರಭಾವ. ಎರಡನೇದು, ನಿಮ್ಮನ್ನ ನೀವು ನಂಬದೆ ಬದಲಾಯಿಸಿಕೊಳ್ಳದೆ ಹೊರಗಿನ ಪರಿಸ್ಥಿತಿಗಳಿಗೆ ಅಡ್ಜಸ್ಟ್ ಆಗೋದು. ನಿಮ್ಮಲ್ಲಿ ಮೊದಲು ಬದಲಾವಣೆ ಬರದೆ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸೋಕೆ ಆಗಲ್ಲ. ಈ ಪರಿಸ್ಥಿತಿಗಳಿಗೆ ಯಾವಾಗಲೂ ಅಡ್ಜಸ್ಟ್ ಆಗ್ತಾ ಆಳಾಗಿ ಬದುಕ್ತಾನೆ ಇರ್ತೀವಿ. ಎಷ್ಟು ವಿಡಿಯೋಸ್ ನೋಡಿದ್ರು ನಿಮ್ಮಲ್ಲಿ ಬದಲಾವಣೆ ಬರ್ತಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿದ ನಂತರ ಹೇಳಿದ ವಿಧಾನವಾಗಿ ಸಾಧನೆಯನ್ನ ಮಾಡ್ತಿಲ್ಲ ಅಂತ ಅರ್ಥ. ನಮ್ಮ ಮೇಲೆ ನಾವು ತುಂಬಾ ದೃಷ್ಟಿ ಇಡದ ಹೊರತು ನಮ್ಮ ಮೈಂಡ್ನ ನಾವು ಬದಲಾಯಿಸೋಕೆ ಆಗೋದಿಲ್ಲ. ಒಂದು ವಿಷಯವನ್ನ ನೀವು ನೆನ್ಪಿಟ್ಕೊಳ್ಬೇಕು, ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ದೇವರು ಕೂಡ ನಮಗೆ ಸಹಾಯ ಮಾಡಲ್ಲ, ಕೇವಲ ಅವಕಾಶಗಳನ್ನ ಮಾತ್ರ ಕೊಡ್ತಾನೆ. ಯಾಕಂದ್ರೆ ಎಲ್ಲವೂ ನಿನ್ನಲ್ಲಿನೇ ಇದ್ದಾವೆ. ಅದನ್ನ ತಿಳ್ಕೊಳ್ಳದೆ ಇರೋದು ನಿನ್ನ ತಪ್ಪು. ನಿಮ್ಮಲ್ಲಿ ಗೊತ್ತಿಲ್ಲದೆ ಇರುವ ಶಕ್ತಿಯನ್ನ ನೀವು ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡ್ಲೇಬೇಕು. ನಿಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಇದ್ರೆ ಅದನ್ನ ಪಾಸಿಟಿವಿಟಿ ಕಡೆಗೆ ಬದಲಾಯಿಸಿದ್ರೆ ಸಾಕು. ಇಷ್ಟೇನಾ ಅಂತ ಅನ್ಕೊಂಡ್ರೆ ಸಾಕಾಗೋದಿಲ್ಲ. ಬದಲಾಯಿಸಿದ್ರೇನೆ ನಿಮ್ಮಲ್ಲಿರುವ ಪವರ್ ಹೊರಗೆ ಬರುತ್ತೆ. ಪ್ರತಿ ಪಾಸಿಟಿವ್ ಥಾಟ್ ನಮ್ಮ ಮೂಡ್ನ ಚೇಂಜ್ ಮಾಡ್ತಾ ಇರುತ್ತೆ ಸಂತೋಷದ ಕಡೆ. ಪ್ರತಿ ನೆಗೆಟಿವ್ ಥಾಟ್ ಗತವನ್ನ ನೆನಪು ಮಾಡಿ ನೋವು ಕೊಡ್ತಾ ಇರುತ್ತೆ. ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಬದಲಾಗೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಲ್ಲಿ ಇರುವ ಸಂತೋಷವಾಗ್ಲಿ ಸುಖವಾಗ್ಲಿ ಊಹಿಸದೇ ಇರೋ ರೀತಿ ಇರುತ್ತೆ. ಏನಾದ್ರೂ ಸಾಧಿಸಬೇಕು ಅನ್ನೋ ಛಲ, ಪ್ರಶಾಂತವಾದ ಜೀವನ, ಆನಂದ, ಸಂತೋಷ, ಸುಖ ನಿಮ್ಮ ಜೊತೆ ಇರಬೇಕು ಅಂದ್ರೆ ನಾನು ಅನ್ನೋ ಪದದಿಂದ ಶುರು ಮಾಡಿ. ಹೇಗೆ ಅಂದ್ರೆ, ನಾನು ತುಂಬಾ ಅಂದ್ರೆ ತುಂಬಾ ಆನಂದವಾಗಿ ಇದ್ದೇನೆ. ಈ ಪದ ನಿಮ್ಮ ಮೂಡ್ನ ಚೇಂಜ್ ಮಾಡ್ತಾ ಇರುತ್ತೆ. ನೀವು ಆನಂದವಾಗಿ ಇರೋ ರೀತಿ ಫೀಲ್ ಆಗ್ತಾ ಅದನ್ನ ನಿಮ್ಮ ಮೈಂಡ್ಗೆ ಕಳಿಸ್ಬೇಕು. ಆವಾಗಲೇ ಸಬ್ಕಾನ್ಸಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ತುಂಬಾ ಜನ ಅವರಲ್ಲಿ ಇರುವ ಅನಂತವಾದ ಬುದ್ಧಿ ಮತ್ತು ಜ್ಞಾನ, ತಮಗೆ ಅದ್ಭುತ ಶಕ್ತಿ ಇದೆ ಅಂತ ಗೊತ್ತಿಲ್ಲದೇನೆ ಅವರ ಬಾಗಿಲುಗಳನ್ನ ಅವರೇ ಮುಚ್ಕೊಳ್ತಿದ್ದಾರೆ. ಆದ್ರೆ ನಿಮಗೆ ಗೊತ್ತಿಲ್ಲದೆ ಇರೋದು ಏನಂದ್ರೆ, ನಿಮ್ಮಲ್ಲಿ ಇರುವ ಶಕ್ತಿಯನ್ನ ನೀವು ಅವಗಾಹನೆ ಮಾಡಿಕೊಂಡು ನಿಮಗೆ ಬೇಕಾಗಿರೋದನ್ನ ಸಾಧಿಸಬಹುದು. ಒಂದು ಕಬ್ಬಿಣದ ತುಂಡಿಗೆ ಅಯಸ್ಕಾಂತವನ್ನ ಜೋಡಿಸಿ ನೋಡಿ. ಅದೇ ಒಂದು ಸಣ್ಣ ಕಬ್ಬಿಣದ ತುಂಡು 10 ಪಟ್ಟು ಜಾಸ್ತಿ ಭಾರವನ್ನ ಎತ್ತುತ್ತೆ. ಒಂದು ಸಾರಿ ಅಯಸ್ಕಾಂತವನ್ನ ಬಿಡಿಸಿ ನೋಡಿ, ಆ ಕಬ್ಬಿಣದ ತುಂಡಿಗೆ ಒಂದು ಸಣ್ಣ ಭಾರವನ್ನು ಕೂಡ ಎತ್ತೋ ಸಾಮರ್ಥ್ಯ ಇರಲ್ಲ. ಇದೇ ವಿಧಾನವಾಗಿ ಮನುಷ್ಯರಲ್ಲೂ ಕೂಡ 2 ವಿಧಾನವಾಗಿ ಇರ್ತಾರೆ. ಕೆಲವು ಜನ ನಾವು ಎಲ್ಲವನ್ನು ಆಕರ್ಷಿಸೋದಕ್ಕೆ ಹುಟ್ಟಿದೀವಿ ಅಂತ, ಎಲ್ಲವನ್ನು ಸಾಧಿಸೋಕೆ ಹುಟ್ಟಿದೀವಿ ಅಂತ ಆತ್ಮವಿಶ್ವಾಸದಿಂದ ನಂಬಿಕೆಯಿಂದ ಇರ್ತಾರೆ. ಇನ್ನು ಕೆಲವು ಜನ ಏನನ್ನ ಆಕರ್ಷಿಸೋದಕ್ಕೆ ಇಷ್ಟವಿಲ್ಲದೆ ಇರೋರು ಲಿಮಿಟೇಷನ್ಸ್ನ ಹಾಕೊಳ್ತಾರೆ. ಅವರಿಂದ ಏನು ಸಾಧ್ಯ ಆಗಲ್ಲ ಅಂತ ಅವರಿಗೆ ಅವರೇ ನಿರಂತರವಾಗಿ ಹೇಳಿಕೊಳ್ತಾ ಇರ್ತಾರೆ. ನೀವು ಅಂದುಕೊಂಡ್ರೆ ಅಯಸ್ಕಾಂತದ ರೀತಿ ಬದಲಾಗಬಹುದು. ಏನಾದರೂ ಸಾಧಿಸುವ ಸಾಮರ್ಥ್ಯವನ್ನ ಡೆವಲಪ್ ಮಾಡ್ಕೊಳ್ಬಹುದು. ಯುಗ ಯುಗಗಳ ರಹಸ್ಯ ನಿಮ್ಮಲ್ಲಿ ಅಡಗಿದೆ. ಅದನ್ನು ಬಡಿದೆಬ್ಬಿಸುವ ಶಕ್ತಿಯೂ ಕೂಡ ನಿಮ್ಮದೇ ಅಂತ ತಿಳ್ಕೊಂಡಾಗ ಅದ್ಭುತಗಳು ನಡೆಯುತ್ತವೆ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಎಚ್ಚರಗೊಳಿಸಿ. ಅದನ್ನು ನಿಮ್ಮ ಒಳ್ಳೆಯ ಆಲೋಚನೆಗಳಿಂದ ಶಕ್ತಿಯಿಂದ ತುಂಬಿ. ಅದನ್ನು ಶಕ್ತಿಯಿಂದ ತುಂಬಿದ್ರೆ ಅಧಿಕ ಆರೋಗ್ಯ, ಅಧಿಕ ಶಕ್ತಿ, ಅಧಿಕ ಸಂತೋಷ, ಅಧಿಕ ಹಣವನ್ನು ಕೂಡ ಸುಲಭವಾಗಿ ಪಡ್ಕೊಳ್ಬಹುದು. ನೀವೇನಾದ್ರೂ ಆಸಕ್ತಿಯಿಂದ ಸಬ್ಕಾನ್ಸಿಯಸ್ ಮೈಂಡ್ನ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ್ರೆ, ಅದಕ್ಕೆ ತಕ್ಕ ಹಾಗೆ ಅಫರ್ಮೇಷನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಭೌತಿಕವಾಗಿ ನಿಮ್ಮ ಕೋರಿಕೆಗಳು ಆಕೃತಿಗಳಾಗಿ ನಿಮ್ಮ ಮುಂದೆ ಬರ್ತವೆ. ನೀವು ನಿಮ್ಮ ಮನಸ್ಸನ್ನ ಒಳ್ಳೆಯ ರೀತಿ ಒಳ್ಳೆಯ ಆಲೋಚನೆಗಳಿಂದ ಪ್ರತಿದಿನ ತುಂಬಿಸ್ತಾ ಇದ್ರೆ ನಿಮಗೆ ಅವಶ್ಯಕತೆ ಇರುವ ಹಣವನ್ನ ಹೇಗೆ ಆಕರ್ಷಿಸಬೇಕು, ಹೇಗೆ ಸಂಪಾದಿಸಬೇಕು, ಆನಂದವನ್ನು ಸಂತೋಷವನ್ನು ಹೇಗೆ ದಕ್ಕಿಸಿಕೊಳ್ಬೇಕು, ನೀವು ಹೇಗೆ ಇರಬೇಕು, ಏನ್ ಮಾಡ್ಬೇಕಂತ ಕೂಡ ಎಲ್ಲವೂ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಸಕ್ರಮವಾಗಿ ನಿರ್ವಹಿಸುತ್ತೆ. ಸೈಕಾಲಜಿಸ್ಟ್ ಮಾಡಿದ ರಿಸರ್ಚ್ ಪ್ರಕಾರ ಯಾರಾದರೂ ಹಿಪ್ನಾಟೈಸ್ ಮಾಡಿದ ನಂತರ ನೀನು ನೆಪೋಲಿಯನ್ ಅಂತ, ಹಿಟ್ಲರ್ ಅಂತ, ಇಲ್ಲಾಂದ್ರೆ ನೀನು ನಾಯಿಯ ರೀತಿ ವರ್ತಿಸ್ತಿದೀಯಾ ಅಂದ್ರೆ ಆ ಸ್ವಭಾವಕ್ಕೆ ತಕ್ಕ ಹಾಗೆ ಅವರು ವರ್ತಿಸ್ತಾರೆ ಅಂತ ನಿರೂಪಿಸಲಾಗಿದೆ. ಅಂದ್ರೆ ಮನಸ್ಸು ಯಾವ ರೀತಿಯಾದ್ರೂ ಹೊಂದಿಕೊಳ್ಳುತ್ತೆ, ಅದು ನೆಗೆಟಿವ್ ಆದ್ರೂ ಪಾಸಿಟಿವ್ ಆದ್ರೂ. ಹಿಪ್ನೋಟೈಸ್ ಮಾಡಿದ ನಂತರ ಅವರು ಏನ್ ಹೇಳ್ತಾರೆ ಹಾಗೆ ಬದಲಾಗ್ತಾರೆ. ನಿನ್ನ ಮೂಗಿನಿಂದ ರಕ್ತಸ್ರಾವ ಆಗ್ತಿದೆ ಅಂದ್ರೆ ಅದಕ್ಕೆ ಅನುಗುಣವಾಗಿ ರಿಯಾಕ್ಟ್ ಆಗ್ತಾರೆ. ಅಂದ್ರೆ
ಇದರ ಅರ್ಥ ಏನಂದ್ರೆ ನಿಮ್ಮ ಮನಸ್ಸನ್ನ ನಿಯಂತ್ರಿಸಬಹುದು, ಅದಕ್ಕಿರುವ ಶಕ್ತಿಯನ್ನ ಉಪಯೋಗಿಸಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನು ನಿಜ ಅಂತ ಹೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ ಅಂತ ಅರ್ಥ. ಅದಕ್ಕೆ ಆಲೋಚನೆಗಳನ್ನ ಜಾಗೃತವಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ನಿಮ್ಮನ್ನ ನೀವು ಅದ್ಭುತವಾಗಿ ಊಹಿಸಿಕೊಳ್ಳಿ, ನಿಮ್ಮನ್ನ ನೀವು ಧನವಂತರಾಗಿ ಊಹಿಸಿಕೊಳ್ಳಿ, ನೀವು ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಇರೋ ಹಾಗೆ ಊಹಿಸಿಕೊಳ್ಳಿ, ನಿಮ್ಮನ್ನ ನೀವು ಒಂದು ಅದ್ಭುತ ಶಕ್ತಿಯಾಗಿ ಊಹಿಸಿಕೊಳ್ಳಿ, ಆನಂದವಾಗಿ ಸಂತೋಷವಾಗಿ ಇರುವ ಹಾಗೆ ಊಹೆ ಮಾಡ್ಕೊಳ್ಳಿ. ಯಾಕೆ ಬದಲಾವಣೆ ಬರಲ್ವೋ ನೋಡೋಣ. ನಿಮ್ಮ ಬಾಹ್ಯ ಇಂದ್ರಿಯಗಳು ಕೆಲಸದಲ್ಲಿ ಇರದೇ ಇದ್ದಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕಣ್ಣುಗಳನ್ನು ಉಪಯೋಗಿಸದೆ ಸಮಸ್ತವನ್ನು ಕೂಡ ನೋಡಬಹುದು. ಅದಕ್ಕೆ ದಿವ್ಯ ಶಕ್ತಿ ಇದೆ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಎಲ್ಲಿ ಬೇಕಾದರೂ ಪ್ರಯಾಣಿಸಬಹುದು. ನಿಮ್ಮ ಸೂಕ್ತ ಚೇತನಾತ್ಮಕ ಶಕ್ತಿ ಅಂತ್ಯವಿಲ್ಲದ್ದು, ಅನಂತವಾದದ್ದು. ಯಾವ ರೀತಿಯ ಗುರಿಯನ್ನಾದರೂ ತುಂಬಾ ಸುಲಭವಾಗಿ ಸೇರಬಹುದು. ನಿಮಗೆ ಪ್ರೇರಣೆಯನ್ನು ಹಾಗೂ ಮಾರ್ಗದರ್ಶನವನ್ನು ಇದೇ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮಲ್ಲಿರುವ ಪ್ರತಿ ಅವಯವಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಈ ಸಬ್ಕಾನ್ಸಿಯಸ್ ಮೈಂಡ್ ಹೊಂದಿದೆ. ನಿಮ್ಮಲ್ಲಿ ಪಾಸಿಟಿವಿಟಿನ ನೀವೇ ಬೆಳೆಸ್ಕೋಬೇಕು, ನಿಮ್ಮನ್ನ ನೀವೇ ಬದಲಾಯಿಸಿಕೊಳ್ಬೇಕು. ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನಂದ್ರೆ, ನೀವು ಕಾನ್ಸಿಯಸ್ ಆಗಿದ್ರೆ ಅಥವಾ ನೀವು ಕ್ಲಾರಿಟಿ ಇಲ್ಲದೆ ಇದ್ರೆ ನಿಮ್ಮಲ್ಲಿರುವ ಶಕ್ತಿಯನ್ನ ನೀವು ಗ್ರಹಿಸೋದಿಲ್ಲ ಹಾಗೂ ಗಮನಿಸೋದಿಲ್ಲ. ನೀವು ಯಾವಾಗಲೂ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ರೆ 15 ನಿಮಿಷ ಮೌನವಾಗಿ ಪ್ರಶಾಂತವಾಗಿ ಕೂತ್ಕೊಳ್ಳಿ. ಆ ಟೈಮಲ್ಲಿ ಏನೋ ಆಲೋಚನೆ ಮಾಡಬೇಡಿ. ಕೊಳಕು ನೀರನ್ನ 15 ನಿಮಿಷ ಇಲ್ಲಾಂದ್ರೆ 20 ನಿಮಿಷ ಅದನ್ನ ಕದಲಿಸದೆ ಬಿಟ್ರೆ ಅದು ಹೇಗೆ ತಿಳಿಯಾಗಿ ಸ್ವಚ್ಛವಾಗಿ ಬದಲಾಗುತ್ತೋ ಹಾಗೇನೆ ಗಜಿಬಿಜಿಯಾಗಿರುವ ಮನಸ್ಸು ಪ್ರಶಾಂತವಾಗಿ ಮೌನವಾಗಿ ಕೂತ್ಕೊಂಡ್ರೆ ನಿಶ್ಚಲವಾಗಿ ಬದಲಾಗುತ್ತೆ. ನಿಮ್ಮ ಮನಸ್ಸೇ ನಿಮ್ಮ ಆಯುಧ. ನೀವು ಆ ಆಯುಧವನ್ನ ಉಪಯೋಗಿಸುವ ವಿಧಾನ ನಿಶ್ಚಲವಾಗಿ ಇದ್ದಾಗಲೇ ಅದನ್ನ ಸರಿಯಾಗಿ ಉಪಯೋಗಿಸೋಕ್ಕಾಗುತ್ತೆ. ಹಾಗಿದ್ರೆ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋ ಆಯುಧವನ್ನ ಹೇಗೆ ಉಪಯೋಗಿಸಬೇಕು, ಅದನ್ನ ಹೇಗೆ ಆಕ್ಟಿವ್ ಮಾಡಬೇಕು? ಮೊದಲು ಗಜಿಬಿಜಿ ಇರುವ ನಿಮ್ಮ ಮನಸ್ಥಿತಿಯನ್ನ ತಿಳಿಗೊಳಿಸಬೇಕು. ಮನಸ್ಸು ನಿಶ್ಚಲವಾಗಿದ್ರೇನೆ ಆಲೋಚನೆಗಳಿಗೆ ಶಕ್ತಿಯನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರ್ತೀವಿ. ಹಾಗೇನೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯವನ್ನು ಕೂಡ ನೀವು ಹೊಂದಿರ್ತೀರಾ. ಇದಕ್ಕಿಂತ ಮುಂಚೆ ಹೇಗಾದ್ರೂ ಸರಿ ಮೆಡಿಟೇಷನ್ ಮಾಡಬೇಕು ಅನ್ನೋ ಸಂಕಲ್ಪವನ್ನ ತಗೊಳ್ಳಿ. ಧ್ಯಾನ ಅನ್ನೋದು ಆಲೋಚನಾ ರಹಿತ ಸ್ಥಿತಿಯನ್ನ ಕೊಡುವ ಒಂದು ಅದ್ಭುತವಾದ ಸಾಧನ. ಧ್ಯಾನ ಆಲೋಚನೆಗಳನ್ನ ಕಡಿಮೆ ಮಾಡುತ್ತೆ, ಮನಸ್ಸನ್ನು ಖಾಲಿ ಮಾಡುತ್ತೆ, ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಖಾಲಿಯಾದ ಮನಸ್ಸು ಸಾಧಿಸುವ ಮಾರ್ಗದಲ್ಲಿ ಸಾಗುತ್ತೆ. ನೀವು ಮನಸ್ಸನ್ನು ಯಾವಾಗ ಖಾಲಿ ಮಾಡ್ತಿರೋ ಆವಾಗ ಅದು ಏನಾದರೂ ಸಾಧಿಸೋ ದಶೆಯಲ್ಲಿ ಅದರ ಪ್ರಯಾಣವನ್ನು ಶುರು ಮಾಡುತ್ತೆ. ನಂತರ ನೀವು ಮಾಡಬೇಕಾಗಿರೋ ಕೆಲಸ ಖಾಲಿಯಾಗಿರೋ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನ ತುಂಬಿಸಬೇಕು. ನೀವು ಯಾವುದಾದ್ರೂ ಒಂದು ಅಫರ್ಮೇಷನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇರಿ. ಉದಾಹರಣೆಗೆ, ನಾನು ತುಂಬಾ ಸಂತೋಷವಾಗಿ ಹಣವನ್ನು ಸಮೃದ್ಧಿಯನ್ನು ಸಂಪಾದಿಸ್ತಾ ಇದ್ದೀನಿ. ಏನಾದರೂ ಅಫರ್ಮೇಷನ್ ಕ್ರಿಯೇಟ್ ಮಾಡಿದ್ರೆ ಅದು ನಿಮ್ಮ ಹತ್ರ ಇದೆ ಅನ್ನೋ ರೀತಿ ಅಫರ್ಮೇಷನ್ನ ಕ್ರಿಯೇಟ್ ಮಾಡಬೇಕು. ನಾನು ಯಾವಾಗಲೂ ಸಂತೋಷದಿಂದ ಇದ್ದೀನಿ, ನನ್ನ ಜೀವನ ಪೂರ್ತಿ ಸುಖ ಶಾಂತಿಯಿಂದ ಇದೆ, ನನ್ನ ಜೀವನವನ್ನು ನಡೆಸೋ ಶಕ್ತಿ ನನ್ನಲ್ಲಿನೇ ಇದೆ, ನಾನು ಸಮೃದ್ಧಿಯನ್ನು ಪ್ರತಿಕ್ಷಣ ಆಕರ್ಷಿಸ್ತಾನೇ ಇದ್ದೀನಿ. ಈ ರೀತಿಯ ಅಫರ್ಮೇಷನ್ಸ್ ನಿಮ್ಮ ಮೂಡ್ನ ಹಾಗೂ ನಿಮ್ಮ ಮೈಂಡ್ ಸೆಟ್ನ ಬದಲಾಯಿಸುತ್ತವೆ. ಒಳ್ಳೆಯ ಆಲೋಚನೆಗಳು ನಿಮ್ಮ ಜೀವನವನ್ನ ನಡೆಸೋ ಇಂಧನಗಳು ಅಂತ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ನೀವು ಇದನ್ನು ತಾಳ್ಮೆಯಿಂದ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಇಮ್ಯಾಜಿನೇಷನ್ ಅನ್ನೋದು ಇನ್ನೂ ಸ್ವಲ್ಪ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗುವ ಟೆಕ್ನಿಕ್ ಆಗಿದೆ. ನಿಮಗೆ ಏನು ಬೇಕು ಅಂತ ಅನ್ಕೊಳ್ತಿದ್ರು ಅದನ್ನ ಇವಾಗಲೇ ನಿಮ್ಮ ಮೈಂಡ್ ಅಲ್ಲಿ ನೋಡೋದು, ಅದು ಪ್ರಸ್ತುತ ಕ್ಷಣದಲ್ಲಿ ಇದೆ ಅಂತ ಭಾವಿಸೋದು. ಇಮ್ಯಾಜಿನೇಷನ್ ಮಾಡೋದ್ರಿಂದ ನೀವು ಅಂದುಕೊಂಡ ಗುರಿಯನ್ನ ನೇರವಾಗಿ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ತಲುಪಿಸ್ತಿರುವ ಹಾಗೆ. ಮೆಂಟಲ್ ರಿಹರ್ಸಲ್ನ ಮಾಡ್ತಾ ಇದ್ರೆ, ಸಾಧನೆಯನ್ನ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಬಲವಾದ ಆಹಾರವನ್ನ ಕೊಡ್ತಿರುವ ಹಾಗೇನೆ ಲೆಕ್ಕ. ನೀವೇನಾದ್ರೂ ನಿಮ್ಮ ಮನಸ್ಸಿಗೆ ಇರುವ ಶಕ್ತಿಯನ್ನ ಒಂದು ಸಾರಿ ರುಚಿ ನೋಡಿದ್ರೆ ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಎಂತಹ ಬಂಗಾರ ಅಂದ್ರೆ ನೀವು ಅಂದುಕೊಂಡಿದ್ದನ್ನ ಖಂಡಿತವಾಗ್ಲೂ ಅದು ನಿಮಗೆ ಕೊಟ್ಟೇ ಕೊಡುತ್ತೆ. ಅದು ಹೇಗೆ ಅಂದ್ರೆ ನೀವು ಹೇಗೆ ಕೋರಿಕೊಳ್ತೀರಾ ಅನ್ನೋ ಪದ್ಧತಿ ಮೇಲೆ ಆಧಾರವಾಗಿ ಇರುತ್ತೆ. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರೋ, ಎಷ್ಟು ಜಾಸ್ತಿ ನಿಮ್ಮ ಮೈಂಡ್ಗೆ ಕೊಡ್ತಿರೋ ಅಷ್ಟೇ ವೇಗವಾಗಿ ನಿಮಗೆ ರಿಸಲ್ಟ್ಸ್ ಅನ್ನೋದು ಇರ್ತವೆ. ಸೊ
ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ರೀತಿಯ ವಿಡಿಯೋಗಳನ್ನ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕೆಳಗೆ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.